ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸಿದ್ದು ಮತ್ತು ಶಾರದಾ ಇಬ್ಬರು ಆಚೆ ಕಡೆಗೆ ಬರ್ತಾರೆ. ಶಾರದವ್ರೆ, ನೀವು ನನ್ನ ಮಾವು ಅಂತ ಕರಿಬೇಕಲ್ವಾ? ನೀವು ನನ್ನ ಅತ್ತೆ ಮಗಳು. ಈಗ ನನಗೆಲ್ಲ ಗೊತ್ತಾಗಿದೆ, ನೀವು ನನ್ನ ಅತ್ತೆ ಮಗಳು ಅಂತ. ಈಗಲಾದರೂ ನನ್ನ ಮಾವ ಅಂತ ಕರೆಯೋದು ಬಿಟ್ಬಿಟ್ಟು ಸಾರ್ ಅಂದ್ಕೊಂಡಿದ್ದೇನಿದು ಅಂತ ಕೇಳ್ತಾ ಇರ್ತಾನೆ. ಆವಾಗ ಶಾರದಾ ನಾಚ್ಕೊತಾ ಇರ್ತಾಳೆ. ಕರೀರಿ ಶಾರದವ್ರೆ, ಯಾಕೆ ಸುಮ್ಮನೆ ಇದ್ದೀರಾ ಅಂತ ಕೇಳ್ತಾನೆ. ಆದ್ರೂ ಅವಳು ನಾಚ್ಕೊಂಡು ಹಂಗೆ ನಿಂತಿರ್ತಾಳೆ. ಹೋಗಿ ಅವಳನ್ನ ತಪ್ಕೊತಾನೆ, ಗಟ್ಟಿಯಾಗಿ ಇಟ್ಕೊತಾನೆ. ಆವಾಗ ಸಾರ್ ಬಿಡಿ ಸಾರ್, ಇಲ್ಲಿ ನೀವು ಹಿಂಗೆ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ, ಬಿಡಿ ಸಾರ್ ಅಂತ ಹೇಳ್ತಾ ಇರ್ತಾಳೆ. ನೀವೀಗ ಮಾವ ಅಂತ ಕರೆಯೋವರೆಗೂ ನಾನು ಬಿಡಲ್ಲ ಅಂತ ಹೇಳ್ತಾ ಇರ್ತಾನೆ. ಈಗ ನೀವು ಬಿಟ್ಟರೆ ನಾನು ಹೇಳ್ತೀನಿ ಅಂತ ಹೇಳ್ತಾಳೆ. ಆವಾಗ ಬಿಡ್ತಾನೆ. ಆವಾಗ ಮಾವ ಅಂತ ಅಂದ್ಬಿಟ್ಟು ಒಳಗಡೆ ಹೊಂಟೋಗ್ತಾಳೆ. ಇದಕ್ಕೆ ತುಂಬ ಖುಷಿ ಆಗ್ತಾ ಇರುತ್ತೆ. ಆಗ ಶಾರದಾ ಒಳಗಡೆಗೆ ಬಂದ್ಬಿಟ್ಟು ಅವಳು ಇಮ್ಯಾಜಿನ್ ಮಾಡ್ಕೊತಾ ಇರ್ತಾಳೆ. ಅವ್ರ ಅಪ್ಪ ಅಮ್ಮ ಊಟ ಮಾಡಿಸ್ತಾ ಇರೋ ಥರ, ತಾತ ಮುದ್ದು ಮಾಡ್ತಾ ಇರೋ ಥರ ಎಲ್ಲ ಇಮ್ಯಾಜಿನ್ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಆವಾಗ ಸಿದ್ದು ಬರ್ತಾನೆ ಅಲ್ಲಿಗೆ. ಯಾಕೆ ಶಾರದವ್ರು ಹೇಳ್ತಾ ಇದ್ದೀರಾ ಅಂತ ಕಣ್ಣೀರು ಒರೆಸ್ತಾನೆ. ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಆವಾಗ ಸಿದ್ದುನೂ ಇಮ್ಯಾಜಿನ್ ಮಾಡ್ಕೊತಾನೆ. ಶಾರದವರು ಮನೆ ಮಗಳು ಥರ ಇರೋದು, ಎಲ್ಲರ ಜೊತೆ ಚೆನ್ನಾಗಿರೋದು ಎಲ್ಲ ಇಮ್ಯಾಜಿನ್ ಮಾಡಿಕೊಂಡು ಗಂಡ ಹೆಂಡತಿ ಇಬ್ಬರೂ ಇಮ್ಯಾಜಿನ್ ಮಾಡ್ಕೊತಾ ಇರ್ತಾರೆ. ಎಲ್ಲ ಅವ್ರ ಮನೆ ಮಗಳ ಥರ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಆವಾಗ ಅವ್ರಿಗೆ ನೆನಪು ಮಾಡಿಕೊಂಡು ತುಂಬ ಖುಷಿ ಆಗ್ತಾ ಇರುತ್ತೆ. ಮತ್ತು ಮನೆಯವರೆಲ್ಲರೂ ಸ್ಪೆಂಡ್ ಮಾಡಿರೋ ಟೈಮ್ನೆಲ್ಲ ಶಾರದಾ ಇಮ್ಯಾಜಿನ್ ಮಾಡ್ಕೊತಾ ಇರ್ತಾಳೆ. ಸಿದ್ದುನೂ ಅಷ್ಟೇ, ಅವ್ನು ನೋಡಿರೋ ಎಲ್ಲ ಘಟನೆಗಳನ್ನೂ ಇಮ್ಯಾಜಿನ್ ಮಾಡ್ಕೊತಾ ಇರ್ತಾನೆ. ಇಬ್ಬರೂ ತುಂಬ ಖುಷಿಯಾಗಿರ್ತಾರೆ. ಆದ್ರೂ ಶಾರದಾ ಅವರೇ ಅಂತ ಕರೆಯೋದಕ್ಕೆ ಹೋಗ್ತಾನೆ. ಸಾರ್, ನೀವು ನನ್ನ ಸಾರ್ ಅಂತಿದ್ದೀರ ಮತ್ತೆ ಅಂತ ಅವನಂತಾನೆ. ನೀವು ಮತ್ತು ಶಾರದಾ ಅವರೆಕಾಳು ಬೇಳೆಕಾಳು ಇವೆಲ್ಲ ನಮಗೆ ಬೇಡ, ನೀವು ಕ್ಲೀನಾಗಿ ಶಾರದಾ ಅಂತ ಕರಿಬೇಕಿನ್ಮೇಲೆ ಅಂತ ಹೇಳ್ತಾಳೆ. ಆವಾಗ ಆಯಿತು ಮೇಡಮ್ ಅಂತ ಅಂತಾನೆ. ಆ ಮೇಡಮ್ ಅಲ್ಲ, ಶಾರದಾ ಅಂತ ಕರಿಬೇಕು ಅಂತಾಳೆ. ಆಯಿತು, ಇನ್ಮೇಲೆ ಶಾರದಾ ಅಂತ ಕರಿತೀನಿ ಅಂತಾನೆ. ಆವಾಗ ಆಯಿತು, ನಾನು ನಿಮ್ಮನ್ನ ಮಾವ ಅಂತ ಕರಿತೀನಿ, ಹೇಳಿ ಮಾವ ಅಂತ ಹೇಳ್ತಾಳೆ. ಶಾರದವ್ರೆ, ನೀವು ಮಾವ ಅಂತ ಇದ್ದರೆ ನನ್ನ ಹೃದಯ ಅವಳ 200 ಸ್ಪೀಡಲ್ಲಿ ಓಡ್ತಾ ಇದೆ, ತುಂಬ ಫಾಸ್ಟಾಗಿ ಓಡ್ತಾ ಇದೆ ಅಂತ ಹಿಂಗೆ ಎದೆ ಇಟ್ಕೊಂಡಿರ್ತಾನೆ. ಹೃದಯ ಹಂಗೆ ಹೊಡ್ಕೊಳ್ಳಿ, ಯಾವಾಗಲೂ ಖುಷಿಯಾಗಿರಲಿ ಅಂತ ಹೇಳ್ತಾ ಇರ್ತಾಳೆ. ಆದರೆ ನೀವು ಈ ಮನೆ ಮಗಳು ಅಂತ ಗೊತ್ತಾದ ಮೇಲೂ ನೀವು ಕೆಲಸದವಳ ಥರ ಇರೋದು ನನಗೆ ಇಷ್ಟ ಆಗ್ತಾಯಿಲ್ಲ. ನೀವು ಯಾವಾಗ್ಲೂ ರಾಣಿ ಥರ ಇರಬೇಕು. ನಾವಿಬ್ಬರೂ ಈ ಮನೆ ಮಕ್ಕಳಲ್ವಾ, ನಾವಿಬ್ಬರು ಮನೆ ಮಕ್ಕಳಾಗಿ ಹೆಂಗಿರಬೇಕು ಆ ಥರ ಇರಬೇಕು. ಅದನ್ನು ಬಿಟ್ಬಿಟ್ಟು ನೀವು ಕೆಲಸ ಮಾಡ್ತಾ ಇರೋದು ಹೆಂಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಆವಾಗ ನೀವು ತಲೆ ಕೆಡ್ಸ್ಕೊಂಬೇಡಿ ಸಾರ್, ಇನ್ಮೇಲೆ ಈ ಶಾರದಾ ಇರೋ ರೀತಿನೇ ಚೇಂಜ್ ಆಗುತ್ತೆ. ನಾನು ಯಾವ ಥರ ಇರ್ತೀನಿ ಅಂತ ನೀವು ನೋಡಿ, ನೀವು ಖುಷಿ ಪಡ್ತೀರಾ ಅಂತ ಹೇಳ್ತಾ ಇರ್ತಾಳೆ. ಆ ಥರ ಆದರೆ ನಂಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಿರ್ತಾನೆ. ದಶರಥ ಊಟ ಮಾಡಿಬಿಟ್ಟು ಬಂದು ಸೋಫಾ ಮೇಲೆ ಕೂತ್ಕೊತಾನೆ. ಅಲ್ಲಿ ಸುಮಿತ್ರಾ ಮತ್ತು ತಾತನೂ ಇರ್ತಾರೆ. ಆವಾಗ ಎಷ್ಟು ಚೆನ್ನಾಗಿತ್ತು ಊಟ, ನಾನು ಈ ಥರ ಊಟನ ನಮ್ಮ ಊರಲ್ಲಿ ಬಿಟ್ಟರೆ, ನಮ್ಮ ಅಮ್ಮ ಮಾಡಿದ ಊಟ ಬಿಟ್ಟರೆ ಇನ್ನೆಲ್ಲೂ ಈ ಥರ ತಿಂದೇ ಇಲ್ಲ ಅಂತ ಹೊಗಳ್ತಾ ಇರ್ತಾನೆ. ಆವಾಗ ಸುಮಿತ್ರಂಗೆ ನಾವೇನು ಆ ಥರ ಊಟ ಮಾಡೋದೇ ಇಲ್ವಾ ಅಂತ ಬೈತಾ ಇರ್ತಾಳೆ. ಮತ್ತು ನಮ್ಮ ಶಾರದಾ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ, ನನಗೆ ಅವಳು ಮಾಡಿರೋ ಅಡುಗೆ ಅಂದರೆ ತಿಂತಾಯಿದ್ರೆ ನಂಗೆ ನಮ್ಮ ಅಮ್ಮನೇ ಜ್ಞಾಪನ ಬರ್ತಾರೆ ಅಂತ ದಶರಥ ಹೊಗಳ್ತಾ ಇರ್ತಾನೆ. ಆವಾಗ ಸುಮಿತ್ರಂಗೆ ತುಂಬ ಕೋಪ ಬರ್ತಾ ಇರುತ್ತೆ. ಆದರೆ ನೀನು ಏನಕ್ಕೆ ಅವಳನ್ನ ಅವಾಗಿಂದ ಹೊಗಳ್ತಾ ಇದೆಯಾ, ನೀನು ಅವಳನ್ನ ಹೊಗಳಿದ್ರೆ ಸುಮಿತ್ರಂಗೆ ಕೋಪ ಬರುತ್ತೆ ಅಂತ ಗೊತ್ತು ತಾನೇ, ಯಾಕೆ ಆ ಥರ ಮಾತಾಡ್ತಿದ್ಯಾ ಅಂತ ತಾತ ಹೇಳ್ತಾರೆ. ಒಳ್ಳೇದು ಮಾಡಿರೋರಿಗೆ ಒಳ್ಳೇದು ಮಾಡಿದ್ರು ಅಂತ ಹೇಳೋದು ಏನು ತಪ್ಪಪ್ಪ ಅಂತ ಹೇಳ್ತಾ ಇರ್ತಾನೆ. ಹಾಗಾದರೆ ನಾವೆಲ್ಲ ಅಡುಗೆ ಮಾಡೋದೇ ಇಲ್ವಾ, ನಾವು ಮಾಡಿದ್ರೆ ಆ ಥರ ರುಚಿ ಬರೋದಿಲ್ವಾ, ನೀವು ಅವಳನ್ನ ತೆಗ್ದು ತಲೆ ಮೇಲೆ ಕುಂಡಿಸ್ಕೊಂಬೇಡ್ರಿ ಅಂತ ಸುಮಿತ್ರಾ ಹೇಳ್ತಾ ಇರ್ತಾಳೆ. ಅಲ್ಲಿ ವಿಮಲಾ ಚೇರ್ ಮೇಲೆ ಕೂತ್ಕೊಂಡು ಅವಳು ಕಾಲನ್ನ ತೆಗ್ದು ನೆಲದ ಮೇಲೆ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಆಗ ದಶರಥ ನೋಡ್ತಾನೆ. ನೋಡಿದ್ರಪ್ಪ, ನಮ್ಮ ವಿಮಲಾ ಅವಳು ಕಾಲನ್ನ ಕೆಳಗಡೆ ಇಡೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತ ಅವರೆಲ್ಲರೂ ವಿಮಲನ ಹತ್ರ ಬರ್ತಾರೆ. ಆವಾಗ ಏನಮ್ಮ, ನಿನಗೆ ಕಾಲು ಸರಿ ಹೋಗ್ತಾ ಇದೆಯಾ ಅಂತ ತಾತ ಕೇಳ್ತಾರೆ. ಹೌದು ಅಪ್ಪ, ನನ್ನ ಸೊಸೆ ಕಾಲಿಗೆ ಆ ಎಣ್ಣೆ ಹಾಕಿ ಇಷ್ಟೊತ್ತವರೆಗೂ ಮೆಸೇಜ್ ಮಾಡಿದ್ಲು. ನನಗೆ ನಡುವೆ ಕಾಲಿಗೆ ಏನಾರ ತಗುಲಿದ್ರೂ ಫೀಲ್ ಆಗ್ತಾ ಇದೆ. ನನಗೆ ಆದಷ್ಟು ಬೇಗ ನಾನು ಮೇಲೆ ಎದ್ದು ನಿಂತ್ಕೊತೀನಿ, ನಾನು ಓಡಾಡ್ತೀನಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ. ಆವಾಗ ದಶರಥ ಹೇಳ್ತಾನೆ, ನೀನು ಮೊದಲಿಂದನೂ ಅಷ್ಟೇ ತುಂಬ ಗಟ್ಟಿಗಿದ್ದೆ, ನೀನು ಆತ್ಮಸ್ಥೈರ್ಯ ತುಂಬ ಚೆನ್ನಾಗಿದೆ, ನೀನು ಮನ್ಸು ಮಾಡಿದ್ರೆ ನೀನು ಖಂಡಿತವಾಗೂ ನಡೀತೀಯಾ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಿರ್ತಾನೆ. ನಾನು ಇವತ್ತು ಏನಾದರೂ ಈ ಥರ ಇಷ್ಟೊಂದು ಚೆನ್ನಾಗಿ ರಿಕವರಿ ಆಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂತ ಅಂದರೆ ಅದಕ್ಕೆ ನನ್ನ ಸೊಸೆನೇ ಕಾರಣ. ಈಗಲೂ ಅಷ್ಟೇ ನನ್ನ ಕಾಲಿಗೆ ಎಣ್ಣೆ ಹಚ್ಬಿಟ್ಟು ಆ ಎಣ್ಣೆ ಬಟ್ಲನ್ನ ಎತ್ತಿಕ್ಬಿಟ್ಟು ಬರೋದಕ್ಕೆ ಹೋದ್ಲು ಅಂತ ಹೇಳ್ತಾ ಇರ್ತಾರೆ. ಮತ್ತಿ ತಳ ಮಂತ್ರೆ ಹಂಗೇನೆ ಅವರು ಟ್ರೀಟ್ಮೆಂಟ್ ಅಷ್ಟೇ
ಚೆನ್ನಾಗಿರುತ್ತೆ ಅಂತ ತಾತ ಹೇಳ್ತಾ ಇರ್ತಾರೆ. ಅಪ್ಪ ನಿಮ್ಗೊಂದು ವಿಷಯ ಹೇಳ್ತೀನಿ. ಈಗ ನನ್ನ ಸೊಸೆ ನನಗೋಸ್ಕರ, ನಾನು ನಿಮ್ಮ ಮುದ್ದಿನ ಮಗಳಲ್ವಾ, ಈಗ ನನಗೋಸ್ಕರ ಆ ಕಾಡಿಗೆ ಹೋಗಿ ಗಂಡ ಹೆಂಡತಿ ಇಬ್ಬರು ಕಷ್ಟಪಟ್ಟು ಸೊಪ್ಪನ್ನೆಲ್ಲ ತಂದು ತುಂಬ ಕಷ್ಟಪಟ್ಟು ಎಲ್ಲ ಮಾಡಿದ್ರು. ನಾನು ಚೆನ್ನಾಗಿರಬೇಕು ಅಂದ್ಬಿಟ್ಟು ಅವಳನ್ನ ನನ್ನ ಹೆಜ್ಜೆ ಹೆಜ್ಜೆಗೂ ನನ್ನ ಎಲ್ಲ ಹುಷಾರಾಗೋ ಥರ ನೋಡಿಕೊಂಡು ನನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನನ್ನ ಕಾಲೇನಾರು ಚೆನ್ನಾಗಾಯಿತು ಅಂದರೆ ಅದಕ್ಕೆ ನನ್ನ ಸೊಸೆನೇ ಕಾರಣ. ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂದರೆ ನಿಮ್ಮ ಅಭಿಪ್ರಾಯನೂ ಬದಲಾಗಬೇಕಲ್ವಪ್ಪ, ಅವ್ರ ಮೇಲೆ ಯಾಕೆ ಇಷ್ಟೊಂದು ಕೋಪ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಆಗ ತಾತ ಏನೂ ಉತ್ತರ ಕೊಡೋದಿಲ್ಲ, ಅಲ್ಲಿಂದ ಹೊಂಟೋಗ್ಬಿಡ್ತಾರೆ. ಆವಾಗ ಸುಮಿತ್ರನ ಮಾತಾಡ್ಸೋಕೆ ಹೋದರೆ ಸುಮಿತ್ರನೂ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಆವಾಗ ಬೇಜಾರಾಗ್ತಾ ಇರುತ್ತೆ ವಿಮಲಂಗೆ. ಆವಾಗ ದಶರಥ ಬರ್ತಾನೆ. ಅಮ್ಮ ನೀನು ಬೇಜಾರು ಮಾಡ್ಕೊಬೇಡ, ನಿನ್ನ ಕಾಲು ಸರಿ ಹೋಗಲಿ, ನಿನ್ನ ಕಾಲು ಚೆನ್ನಾಗಿರಲಿ. ಇವ್ರುಗಳ ಅಭಿಪ್ರಾಯ ಶಾರದನ ಮೇಲೆ ಬದಲಾಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಳ್ಳೆ ಟೈಮ್ ಅನ್ನೋದು ಸ್ವಲ್ಪ ಬರಬೇಕಲ್ವಾ, ಆ ಒಳ್ಳೆ ಟೈಮ್ ಬರುತ್ತೆ, ನೀನು ತಲೆ ಕೆಡಿಸ್ಕೊಬೇಡ. ಈಗ ಆಲ್ರೆಡಿ ಲೇಟ್ ಆಗಿದೆ, ನೀನು ಹೋಗಿ ಮಲ್ಕೋ, ನಿದ್ದೆ ಮಾಡು ಅಂತ ಹೇಳ್ಬಿಟ್ಟು ದಶರಥನು ಅಲ್ಲಿಂದ ಹೋಗ್ತಾನೆ. ಆದರೆ ವಿಮಲಂಗೆ ಬೇಜಾರಾಗ್ತಾ ಇರುತ್ತೆ ಇವರೆಲ್ಲ ನಡ್ಕೊಳ್ತಾ ಇರೋದನ್ನ ನೋಡಿ. ಜ್ಯೋತಿಕಾ ಹಾಲಲ್ಲಿರ್ತಾಳೆ. ಆವಾಗ ಅನ್ನೋನ್ ಪರ್ಸನ್ ಒಬ್ಬರು ಬರ್ತಾರೆ. ಓಹೋ ಮದುವೆ ಹೆಣ್ಣು ನೀನೇನೇನಮ್ಮ, ಒಳ್ಳೆ ಬೊಂಬೆ ಇದ್ದಂಗಿದೆಯಾ ಅಂತ ಹೇಳ್ತಾ ಇರ್ತಾನೆ. ಹೂ ಅರ್ಯೋ, ಯಾರೀ ನೀವು, ನಿಮ್ಗೆ ಯಾರು ಇಲ್ಲಿಗೆ ಬರೋಕ್ಕೆ ಹೇಳಿದ್ದು ಅಂತ ಕೇಳ್ತಾ ಇರ್ತಾರೆ. ಆವಾಗ ಸುಮಿತ್ರಾ ಅಮ್ಮವರು ಇದ್ದಾರಲ್ಲ, ಅವರು ನನ್ನ ಗಂಡು ನೋಡೋದಕ್ಕೆ ಅಂತ ಕರೀತಿದ್ರು ಅಂತ ಹೇಳ್ತಾರೆ. ಆವಾಗ ಮಮ್ಮ ಎಲ್ಲಿದ್ದೀರಾ ಬನ್ನಿ ಅಂತ ಕರೀತಾಳೆ. ಆವಾಗ ಸುಮಿತ್ರಾ ಹಾಲಿಗೆ ಬರ್ತಾಳೆ. ಆವಾಗ ಯಾರು ಇವರು ಅಂತ ಕೇಳ್ತಾಳೆ. ಅಮ್ಮ ನಾನು ಅದೇ ಹೆಣ್ಣು ನೋಡೋ ಬ್ರೋಕರು, ನೀವು ನನಗೆ ಬರೋದಕ್ಕೆ ಹೇಳಿದ್ರಿ ಅಂತ ಹೇಳ್ತಾನೆ. ಅವನ ಹೆಸರು ಹೇಳಿದ ತಕ್ಷಣ ಓಕೆ ನಾನೇ ಬರೋದಕ್ಕೆ ಹೇಳಿದ್ದು ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಆವಾಗ ಮಾವ ಮತ್ತು ರೀ ಅಂತ ಎಲ್ಲರನ್ನೂ ಕರೀತಾಳೆ. ಎಲ್ಲರೂ ಬರ್ತಾರೆ. ಇವ್ರನ್ನ ಯಾಕೆ ಕರ್ಸೋದಕ್ಕೆ ಹೋದೆ, ನನಗೀಗ ಮದುವೆ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿರ್ತಾಳೆ. ಯಾವ ಟೈಮಲ್ಲಿ ಏನೇನು ಆಗಬೇಕು ಅದೆಲ್ಲ ಕರೆಕ್ಟಾಗಿ ಆಗಬೇಕು ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ. ಸುಮಿತ್ರ ಲಕ್ಷ್ಮಿ ಅಂತ ಕರಿತಾ ಇರ್ತಾರೆ. ಅವಾಗ ಅಮ್ಮ ಅವ್ರ ಕೆಲಸ ಬಿಟ್ಟು ಎಷ್ಟು ದಿನ ಆಯಿತು, ನಮ್ಮ ಮನೇಲಿ ಹೊಸ ಕೆಲಸದವ್ರು ಇದ್ದಾರಲ್ಲ ಅವ್ರನ್ನ ಕರಿತೀನಿ ಇರು, ಅವ್ರು ಕಾಫಿ ತಗೊಂಡು ಕೊಡ್ತಾರೆ ಅಂತ ಹೇಳ್ತಾಳೆ. ಆವಾಗ ಶಾರದಾ ಅಂತ ಕರಿತಾಳೆ. ಆವಾಗ ಶಾರದಾ ಕಾಫಿನ ತಗೊಬಂದು ಆ ಬ್ರೋಕರ್ಗೆ ಕೊಡ್ತಾಳೆ. ಆಗ ತಾತ ಮತ್ತು ಮನೆಯವರು ಎಲ್ಲರೂ ಬಂದು ಕೂತ್ಕೊತಾರೆ. ಆವಾಗ ಬ್ರೋಕರ್ ಹೇಳ್ತಾ ಇರ್ತಾನೆ, ನೋಡಿ ಈ ಹುಡುಗ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾನೆ, ಬಿಸ್ನೆಸ್ ಮ್ಯಾನು, ತುಂಬ ವೆಲ್ ಸೆಟಲ್ಡು. ಇನ್ನೊಬ್ಬ ಹುಡುಗ ಇದ್ದಾನೆ ನೋಡಿ, ಇವನು ಹಳ್ಳಿಯಿಂದ ಬಂದಿರೋ ಹುಡುಗ, ಇಲ್ಲಿನೂ ಎಲ್ಲ ಅವ್ರ ಫ್ಯಾಮಿಲಿಯವರು ಎಲ್ಲರೂ ಇದ್ದಾರೆ, ನಿಮ್ಮ ಫ್ಯಾಮಿಲಿ ಥರನೇ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇನ್ನೂ ಕೆಲವು ಗಂಡುಗಳಿದ್ದಾರೆ, ಅವರೆಲ್ಲ ಫಾರಿನ್ನಿಂದ ಬಂದಿರೋರು, ನಿಮ್ಮ ಸ್ಟೇಟಸ್ಗೆ ತಕ್ಕಂತೆ ಆ ಗಂಡುಗಳನ್ನ ನಿಮಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರ್ತಾರೆ. ಆವಾಗ ದಶರಥ ನೋಡ್ತಾ ಇರ್ತಾನೆ. ಆವಾಗ ಅಪ್ಪ ನೀವೂ ನೋಡಿ ಅಂತ ಹೇಳ್ತಾನೆ. ಆವಾಗ ತಾತನೂ ನೋಡ್ತಾ ಇರ್ತಾರೆ. ಆವಾಗ ನೀವು ಯಾವಾಗ ಹೇಳ್ತೀರೋ ಆವಾಗ ಗಂಡನ ಕರ್ಕೊಬಂದು ತೋರಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ. ನಾವು ಎಲ್ಲ ನೋಡಿದ್ವಲ್ವಾ, ನೀವು ಆದಷ್ಟು ಬೇಗ ನಾನು ನಿಮಗೆ ನಮ್ಮ ಅಭಿಪ್ರಾಯನ ತಿಳಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಆ ಬ್ರೋಕರು ಸರಿ ಅಮ್ಮ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬ್ರೋಕರ್ ಅಲ್ಲಿಂದ ಹೊಡ್ತಾರೆ. ಆಗ ಜ್ಯೋತಿಕಾ ಹೇಳ್ತಾಳೆ, ನೀವು ಏನಕ್ಕೆ ಈ ಥರ ಮಾಡ್ತಿದ್ದೀರಾ, ನನಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಈಗ ಆಲ್ರೆಡಿ ಎಷ್ಟೊಂದು ಸತಿ ಮದುವೆಗಳು ಮಾಡೋದಕ್ಕೆ ಟ್ರೈ ಮಾಡಿ ಆ ಮದುವೆ ಮುರಿದು ಬಿದ್ದು ನನಗೆ ಈ ಮದುವೆಲಿ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ, ನನಗೆ ಮದುವೆನೇ ಬೇಡ ಅಂತ ಹೇಳ್ತಿರ್ತಾಳೆ. ಆವಾಗ ದಶರಥ ಹಂಗೆಲ್ಲ ಹೇಳ್ಬಾರ್ದು ಯಾವಾಗ ನೀನು ಮದುವೆ ಆಗಬೇಕೋ ಆವಾಗ ಮದುವೆ ಆದ್ರೇ ಚೆಂದ, ವಯಸ್ಸಾಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಿರ್ತಾನೆ. ರೀ ನನ್ನ ಮಗಳಿಗೆ ಆಲ್ರೆಡಿ ಮನಸ್ಸು ಮುರಿದೋಗ್ಬಿಟ್ಟಿದೆ, ಈ ಪಾಪಿ ಮಾಡಿದ ಕೆಲಸದಿಂದ ನನ್ನ ಮಗಳು ಇವತ್ತು ಮದುವೆನೇ ಆಗಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾಳೆ, ಅವಳ ಮನಸ್ಸಿಗೆ ಎಷ್ಟು ಆಘಾತಾಗಿದೆ ನೋಡಿ ಮಾವ ಅಂತ ಹೇಳ್ತಾ ಇರ್ತಾಳೆ. ಪಾರಿಜಾತ ಹೇಳ್ತಾಳೆ, ಇಲ್ಲಿ ಇವಳು ಮದುವೆ ಮುರಿದೋಳನ್ನೇ ಬಂದು ಮನೇಲಿ ಇಟ್ಕೊಂಡಿದ್ದೀರಲ್ಲ, ಇವಾಗ ಅವಳ ಮದುವೆ ಸರಿ ಹೋಗೋದಕ್ಕೆ ಹೆಂಗೆ ಸಾಧ್ಯ ಅಂತ ಹೇಳ್ತಾಳೆ. ಮನೆ ಮಗಳು ಚೆನ್ನಾಗಿರ್ಬೇಕು ಅನ್ನೋದಕ್ಕಿಂತ ಬೇರೆಯವ್ರಗಳಿಗೇನೆ ಬೆಲೆ ಜಾಸ್ತಿ ಇಲ್ಲಿ ಅಂತ ಹೇಳ್ತಾ ಇರ್ತಾಳೆ. ಆಗ ವಿಮಲಂಗೆ ಕೋಪ ಬರುತ್ತೆ. ಅಲ್ಲ ನನ್ನ ಜ್ಯೋತಿಕಂಗೆ ಮದುವೆ ಆಗಬಾರ್ದು, ಅವಳು ಚೆನ್ನಾಗಿರ್ಬಾರ್ದು ಅನ್ನೋ ಅಭಿಪ್ರಾಯನ ನಮ್ಮದು, ಅವಳು ಚೆನ್ನಾಗಿರಬೇಕು, ಅವಳು ಲೈಫಲ್ಲಿ ಅವಳು ಸೆಟ್ಲ್ ಆಗಬೇಕು ಅನ್ನೋ ಆಸೆ ನಮಗೂ ಇರುತ್ತೆ ಚಿಕ್ಕಮ್ಮ ಅಂತ ಹೇಳ್ತಾ ಇರ್ತಾಳೆ. ತಾತ ಬುದ್ಧಿ ಹೇಳ್ತಾರೆ, ನೋಡಮ್ಮ ನೀನು ಜೀವನ ಅಂತ ವಿಷಯಕ್ಕೆ ಬಂದರೆ ಈ ಶಾರದನ ಥರ ಇರಬೇಕು ನೋಡು, ಈ ಮನೆ ಹಾಳು ಮಾಡಿ ಎಲ್ಲ ಮಾಡಿದ್ರೂ ಏನೂ ಆಗೇ ಇಲ್ಲ ಥರ ಹೆಂಗೆ ನಿಂತಿದ್ದಾಳೆ ಅಂತ ಹೇಳ್ತಿರ್ತಾರೆ. ಆವಾಗ ತಾತ ನಾನು ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ಬಿಟ್ಟು, ನಾನು ನೋಡಿ ತಾತ ನಾನು ಅವತ್ತು ಏನಾಯಿತು ಅಂದರೆ ಅಂತ ಹೇಳ್ಬಿಟ್ಟು ಅವಳು ಮಾತಾಡೋದಕ್ಕೆ ಅಂತ ಹೋಗ್ತಾಳೆ. ನಾನು ರೋಹನ್ ವಿಷಯದಲ್ಲಿ ನಾನು ಮಾತಾಡಬೇಕು ಅಂತ ಅಂದ್ಕೊಳ್ಲಿಲ್ಲ, ಆದರೆ ಅವತ್ತು ನಡೆದಿದ್ದ ಘಟನೆ ಹಂಗಿತ್ತು ಅಂತ ಹೇಳೋದಕ್ಕೆ ಹೋಗ್ತಾಳೆ. ಆಗ ತಾತನ ಕೋಪ ಬಂದ್ಬಿಡುತ್ತೆ. ಏನು ನಿನ್ನ ಹತ್ರ ಇದಕ್ಕೂ ಸಮಜಾಯಿಷಿ ಇದೆಯಾ, ನೀನು ಮಾತಾಡೋದಕ್ಕೆ ಬಿಟ್ಟಿದೆ ತಪ್ಪು, ನೀನು ಮಾತಾಡಕೂಡ್ದು ಅಂತ ಜೋರಾಗಿ ಬೈತಾ ಇರ್ತಾರೆ. ಸಿದ್ದು ಹೇಳ್ತಾನೆ, ಈಗ ಶಾರದವ್ರಿಂದ ತಾನೇ ನಿಮಗೆ ಮದುವೆ ನಿಂತೋಗಿದೆ ಅಂತ ನೀವು ಹೇಳ್ತಾ ಇರೋದು, ಈಗ ಶಾರದವ್ರೇ ಆ ಮದುವೆನ ಸರಿ ಮಾಡ್ತಾರೆ. ನಾನು ಮತ್ತು ಶಾರದವರು ಹೆಂಗಾದರೂ ಹೋಗಿ ರೋಹನ್ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿ ಅವ್ರಿಗೆ ಕೈ ಕಾಲು ಹಿಡ್ದು ಆದ್ರೂ ಮದುವೆಗೆ ಒಪ್ಪಿಸ್ತೀವಿ, ಮದುವೆಗೆ ಒಪ್ಪಿಸಿ ಎಲ್ಲ ಸರಿ ಮಾಡ್ತೀವಿ. ಈಗ ನೀವು ನಾವು ಆ ಥರ ಮಾಡಿದ್ರೆ ನಿಮ್ಗೆ ಸಂತೋಷನಾ ಅಂತ ಹೇಳ್ತಾನೆ. ನೀನು ಅಷ್ಟು ಮಾಡಿ ಪುಣ್ಯ ಕಟ್ಕೊಳಪ್ಪ ಸಾಕು ಅಂತ ತಾತ ಹೇಳ್ತಾರೆ.
ಟಿಕ್ಕುಂಗೆ ತಲೆ ಕೆಡ್ತಾ ಇರುತ್ತೆ, ಏನಪ್ಪ ಇದು ಸಿದ್ದು ಈ ಥರ ಹೇಳ್ತಿದ್ದಾನಲ್ಲ ಅಂತ. ಆವಾಗ ಸಿದ್ದು ಹೇಳ್ತಾನೆ, ನಾನು ಮತ್ತು ಶಾರದವರು ಹೋಗಿನೇ ಈ ಮದುವೆಗೆ ಒಪ್ಪಿಸ್ತೀವಿ, ನಾನು ರೋಹನ್ ಮನೆಗೆ ನಾವು ನೀವು ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ಆಗ ಶಾರದವರು ನಾವಿಂಗ್ ಸಾರ್ ಅಂತ ಹೇಳ್ತಾ ಇರ್ತಾರೆ, ನೀವು ಬನ್ನಿ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಶಾರದನ್ನ ಕರ್ಕೊಂಡು ಸಿದ್ದು ಅಲ್ಲಿಂದ ಹೋಗ್ತಾನೆ. ಅಲ್ಲಿಗೆ ಪಾರ್ಟ್ 1 ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.